ಕಾಂಗ್ರೆಸ್ನಲ್ಲಿ ಸಿಎಂ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಪ್ರಮುಖ ಸಚಿವರೊಬ್ಬರು ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಘಟಾನುಘಟಿಗಳೇ. ಕಾಂಗ್ರೆಸ್ನಲ್ಲಿ ಸಿಎಂ ಅಭ್ಯರ್ಥಿಗಳು ಜಾಸ್ತಿ ಜನ ಇದ್ದಾರೆ. ಕಾಂಗ್ರೆಸ್ನ ಎಲ್ಲಾ ನಾಯಕರು ಕೂಡ ಪ್ರಬಲರೇ. ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿ ರಾಜಕಾರಣಿಗಳು ಕೂಡ ಇದ್ದಾರೆ. ಹಾಗಾದ್ರೆ ಆ ಪ್ರಮುಖ ಸಚಿವರು ಯಾರು? ಸಿಎಂ ಸಿದ್ದರಾಮಯ್ಯರ ವಿರುದ್ಧದ ಮುಡಾ ಹಗರಣದ ತೀರ್ಪು ಇದೇ ತಿಂಗಳು 27ನೇ ತಾರೀಖಿಗೆ ಬರುತ್ತೆ. ಆ ಹೊತ್ತಲ್ಲಿ ಸಿಎಂ ಸ್ಥಾನದ ಆಸೆಗಳನ್ನು ವ್ಯಕ್ತಪಡಿಸುವ ಒಂದಷ್ಟು ಸಚಿವರುಗಳು ಮುನ್ನೆಲೆಗೆ ಬರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯೂ ಕೂಡ ಪರೋಕ್ಷವಾಗಿ ಒಂದರ್ಥದ ಆಸೆಯನ್ನು ವ್ಯಕ್ತಪಡಿಸಿದ್ರು ಅಥವಾ ತಮ್ಮ ಅನುಭವವನ್ನು ರಾಜ್ಯದ ಜನರಿಗೆ ಪರಿಚಯಿಸಿದ್ರು ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿಯು ಕೂಡ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿ ರಾಜಕಾರಣಿಗಳಿದ್ದಾರೆ, ಅವರೆಲ್ಲರಿಗೂ ಸಿಎಂ ಆಗುವ ಆಸೆ ಇದ್ದೇ ಇರುತ್ತದೆ, ಅದು ಸಹಜ ಮತ್ತು ಸ್ವಾಭಾವಿಕ. ಅಂಥವರ ಸಾಲಿನಲ್ಲಿ ರಾಮಲಿಂಗಾರೆಡ್ಡಿಯು ಕೂಡ ಒಬ್ಬರು ಅಂತ ಹೇಳಿದ್ದಾರೆ. ಹಾಗಾದ್ರೆ ತಮ್ಮ ಒಳ ಮನಸ್ಸಿನ ಆಸೆಯನ್ನು ವ್ಯಕ್ತಪಡಿಸಿದ್ರ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಸ್ಥಾನಕ್ಕೆ ಕಣ್ಣಿಟ್ಕೊಂಡು ಕೂತಿದ್ದ ಹೊತ್ತಲ್ಲೇ 2028ಕ್ಕೆ ನಾನು ಕೂಡ ಸಿಎಂ ಆಗಬೇಕು ಅಂತ ಹೇಳಿ ಆಸೆಯನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ಅಬಕಾರಿ ಸಚಿವರು RB ತಿಮ್ಮಾಪುರ ಸಿದ್ದರಾಮಯ್ಯ ಇರುವಷ್ಟು ದಿನಗಳ ಕಾಲ ನನಗೆ ಸಿಎಂ ಆಗೋ ಆಸೆಗಳಿಲ್ಲ, ಆದರೆ ಹೈಕಮಾಂಡ್ ಒಂದು ವೇಳೆ ಇಚ್ಛೆ ಪಟ್ಟಲ್ಲಿ CLP ಸಭೆಯಲ್ಲಿ ಒಂದು ವೇಳೆ ನಾನು ಆಯ್ಕೆ ಆಗಿದ್ದಲ್ಲಿ ನನಗೆ ಸಿಎಂ ಆಗೋದಕ್ಕೇನು ಅಭ್ಯಂತರ ಇಲ್ಲ ಅಂದರು ಅಬಕಾರಿ ಸಚಿವರು RB ತಿಮ್ಮಾಪುರ. ಅದಾದ ನಂತರ MB ಪಾಟೀಲು ಸಿದ್ದರಾಮಯ್ಯರ ಪರವಾಗಿ ವಕಾಲತ್ತು ವಹಿಸುವುದರ ಮುಖಾಂತರವಾಗಿ ಒಂದು ವೇಳೆ ಸಿದ್ದರಾಮಯ್ಯರವರು ತಮ್ಮ ಅಧಿಕಾರವನ್ನು ಬಿಟ್ಟು ಕೊಟ್ಟಿದ್ದಲ್ಲಿ ನನಗಾಗೋದ್ರಲ್ಲಿ ಅಭ್ಯಂತರ ಇಲ್ಲ ಅಂದರು. CM ಸಿದ್ದರಾಮಯ್ಯ ಇರುವಷ್ಟು ದಿನಗಳ ಕಾಲ MB ಪಾಟೀಲ್ ಅಧಿಕಾರಕ್ಕೆ ಬರೋದು MB ಪಾಟೀಲ್ಗೆ ಇಷ್ಟ ಇಲ್ಲ. ಆದರೆ CM ಸಿದ್ದರಾಮಯ್ಯ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಬೇರೆಯೊಬ್ಬರು CM ಸ್ಥಾನಕ್ಕೆ ಬಂದರೆ ಆ ಸ್ಥಾನ ನನಗೆ ಬೇಕು ಅಂದರು MB ಪಾಟೀಲ್ರವರು. ಕಾರಣ ಅವರು ಕೂಡ ಒಬ್ಬರು ಹಿರಿಯ ರಾಜಕಾರಣಿ, ಕಾಂಗ್ರೆಸ್ನ ಹಿರಿಯ ಮತ್ತು ಅನುಭವಿ ರಾಜಕಾರಣಿ. ಜೊತೆಗೆ G ಪರಮೇಶ್ವರ್ ಅವರು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ಆ ಮನುಷ್ಯ ಹೈಕಮಾಂಡ್ ತೀರ್ಮಾನಿಸಿದ್ರೆ ನನಗೂ ಕೂಡ ಸಿಎಂ ಆಗೋ ಆಸೆ ಇದೆ ಅಂದರು. ಸೊ ಒಬ್ಬರಲ್ಲ ಇಬ್ಬರಲ್ಲ ಸಿಎಂ ಸ್ಥಾನದ ಆಕಾಂಕ್ಷಿಗಳು, ಸಾಲು ಸಾಲು ಆಕಾಂಕ್ಷಿಗಳ ಆಸ್ಪರೆಂಟ್ಗಳೇ ಸಿಗ್ತಾರೆ. ಅದರಲ್ಲೂ ಕೂಡ ಅಂಥದ್ರಲ್ಲಿ ಒಬ್ಬ ಪ್ರತಿಷ್ಠಿತ ಸಚಿವ ಸಂಪುಟದ ಬಹುದೊಡ್ಡ ಇಲಾಖೆ ಸಾರಿಗೆ ಇಲಾಖೆ. ಆ ಸಾರಿಗೆ ಇಲಾಖೆಯ ಸಚಿವರೊಬ್ಬರು ನಮ್ಮ ಪಕ್ಷದ ಹೈಕಮಾಂಡ್ ಪವರ್ಫುಲ್ ಆಗಿದೆ, ನಮ್ಮ ಪಕ್ಷದಲ್ಲಿ ಹೇಗೆ ಬೇರೆ ಬೇರೆ ಆಕಾಂಕ್ಷಿಗಳಿದ್ದಾರೋ ಆ ಪೈಕಿ ನಾನು ಕೂಡ ಒಬ್ಬರು ಅಂದರು. ಹಾಗಾದರೆ ರಾಮಲಿಂಗಾರೆಡ್ಡಿ ಇಚ್ಛೆ ಪಟ್ಟಿದ್ದೇನು, ರಾಮಲಿಂಗಾರೆಡ್ಡಿಯ ತಾತ್ಪರ್ಯಗಳೇನು? ಹಾಗಾದ್ರೆ ಈಗ ರಾಮಲಿಂಗಾರೆಡ್ಡಿಯ ಒಂದು ಹೇಳಿಕೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಮೂರು ದಶಕಗಳಿಗಿಂತಲೂ ಹೆಚ್ಚು ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದು ದುಡಿದು ಶಾಸಕರಾಗಿ ಸಚಿವರಾಗಿ ಸೇವೆ ಸಲ್ಲಿಸಿದ ರಾಮಲಿಂಗಾರೆಡ್ಡಿ ಹೇಳಿಕೊಳ್ತಾ ಇರುವಂತಹ ಒಂದು ಹೇಳಿಕೆಯ ಸಾಲುಗಳನ್ನು ಹೇಳ್ತೀವಿ. ನಾನು ಕೂಡ ಪಕ್ಷಕ್ಕಾಗಿ ಸಾಕಷ್ಟು ಸೇವೆಗಳನ್ನು ಮಾಡಿದ್ದೀನಿ, ನಾನೊಬ್ಬ ಅನುಭವಿ ರಾಜಕಾರಣಿ, ನಾನು ಕೂಡ ಒಬ್ಬ ಪ್ರಬಲ ರಾಜಕಾರಣಿ, ಸಾಕಷ್ಟು ಬಾರಿ ಶಾಸಕನಾಗಿದ್ದೀನಿ, ಸಾಕಷ್ಟು ಬಾರಿ ಸಚಿವನಾಗಿದ್ದೀನಿ, ಕಾಂಗ್ರೆಸ್ನ ಅನೇಕ ಜವಾಬ್ದಾರಿಗಳನ್ನು ಹೊತ್ಕೊಂಡಿದ್ದೀನಿ, ಸಾಕಷ್ಟು ಸೇವೆ ಮಾಡಿದ್ದೀನಿ, ಕಾಂಗ್ರೆಸ್ಗೂ ನನ್ನ ಕಡೆಯಿಂದ ಸಾಕಷ್ಟು ಕೊಡುಗೆಗಳಿದ್ದಾವೆ. ಹೆಂಗೆ ಬೇರೆ CM ಆಕಾಂಕ್ಷಿಗಳಿದ್ದಾರೋ ಆ ಪೈಕಿ ನಾನು ಕೂಡ ಅಗ್ರಗಣ್ಯ
ನಾನು ಕೂಡ ಮೊದಲಿಗ. ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಸ್ಥಾನವೂ ಖಾಲಿ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ. ಹಾಗಾಗಿ ಆ ಸ್ಥಾನಗಳ ಬಗ್ಗೆ ಅಪೇಕ್ಷೆ ವ್ಯಕ್ತಪಡಿಸುವುದು ಸರಿಯಲ್ಲ. ನೋಡಿ, ಈ ಮಾತುಗಳಲ್ಲಿ ಒಂದೊಂದು ತೆಳುವಾದ ಆಸೆಗಳು ವ್ಯಕ್ತವಾಗುತ್ತೆ. ಕೆಪಿಸಿಸಿ ಸ್ಥಾನ ಖಾಲಿ ಇಲ್ಲ, ಒಂದು ವೇಳೆ ಖಾಲಿ ಇದ್ದರೆ ನನಗದು ಬೇಡ ಅಂತೇನು ನಾನು ಹೇಳೋದಿಲ್ಲ. ಸಿಎಂ ಸ್ಥಾನವೂ ಖಾಲಿ ಇಲ್ಲ, ಒಂದು ವೇಳೆ ಖಾಲಿ ಇದ್ದರೆ ನನಗದು ಬೇಡ ಅಂತಲೂ ಕೂಡ ಹೇಳೋದಿಲ್ಲ. ಈಗ ನಾವು ಆಸೆಗಳನ್ನು ಇಂಗಿತವನ್ನು ವ್ಯಕ್ತಪಡಿಸೋದು ಅದು ಅಷ್ಟರ ಮಟ್ಟಿಗೆ ಸಮಂಜಸವಲ್ಲ. ನಾನಂತೂ ಯಾವುದೇ ಹುದ್ದೆಯ ಆಕಾಂಕ್ಷಿಯೂ ಅಲ್ಲ ಅಂತ ಹೇಳ್ಕೊಂಡ್ರು. ನಾನಂತೂ ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಪ್ರಬಲವಾಗಿದೆ. ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಸಮರ್ಥವಾಗಿ ನಿಭಾಯಿಸಲಿದೆ. ಪ್ರತಿಯೊಬ್ಬರಿಗೂ ಮೇಲ್ಮಟ್ಟದ ಹುದ್ದೆ ಬೇಕೆಂಬ ಆಕಾಂಕ್ಷೆಗಳು ಇರುತ್ತವೆ, ಅದು ರಾಜಕೀಯ ಸ್ವಾಭಾವಿಕ. ಆದರೆ ಅದಕ್ಕೆ ಸಮಯ ಕೂಡಿ ಬರಬೇಕು. ಸಿಎಂ ಸ್ಥಾನವೂ ಖಾಲಿ ಇಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ. ಹಾಗಾಗಿ ಆ ಸ್ಥಾನಗಳ ಬಗ್ಗೆ ಅಪೇಕ್ಷೆ ವ್ಯಕ್ತಪಡಿಸುವುದು ಸರಿಯಲ್ಲ. ಇದು ಸಾರಿಗೆ ಸಚಿವರು ಪರ ಮಾತು. ನಾನಂತೂ ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ. ಪಕ್ಷದ ವಿಚಾರ ಏನೇ ಇದ್ದರೂ 4 ಗೋಡೆಗಳ ಮಧ್ಯೆ ಹೇಳಬೇಕು. ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ನೀಡಿದ್ದಾರೆ. ನೋಡಿ, ಪಕ್ಷದ ಯಾವುದೇ ವಿಚಾರ ಇರಲಿ, ಅದನ್ನ 4 ಗೋಡೆಯ ಮಧ್ಯೆ ಇತ್ಯರ್ಥ ಆಗಬೇಕು ಅಂದ್ರು. ಇದು ಯಾರಿಗೆ ಟಾಂಗ್ ಕೊಟ್ಟಿದ್ದು ಎನ್ನುವಂತಹದ್ದು ರಾಜಕೀಯ ಗೊತ್ತಿದ್ದವರಿಗೆ ಅರ್ಥ ಆಗುತ್ತೆ. ಮಾಧ್ಯಮಗಳ ಮೈಕ್ ಮುಂದೆ ರಾಜಕೀಯದ ಆಂತರಿಕ ಒಳಜಗಳದ ಬಗ್ಗೆ ಪ್ರಸ್ತಾಪ ಮಾಡೋದು ಸರಿಯಲ್ಲ ಎನ್ನುವಂತ ಅರ್ಥ ಕೊಡುತ್ತಾ ಸಾಲು. ಸಿಎಂ ಸ್ಥಾನದ ಇಂಗಿತವನ್ನು ವ್ಯಕ್ತಪಡಿಸೋದು ಸಾರ್ವಜನಿಕವಾಗಿ ಅಲ್ಲ ಅನ್ನುವಂಥ ಅರ್ಥವನ್ನು ಕೊಡುತ್ತಾ ಸಾಲು. ಬೆಳಗಾವಿಯ ಸಾಹುಕಾರಿಗೂ ಕೂಡ ಟಚ್ ಆಗುತ್ತೆ. ಸದಾಶಿವನಗರದ ಡಿ.ಕೆ. ಶಿವಕುಮಾರಿಗೂ ಕೂಡ ಇದು ಟಚ್ ಆಗುತ್ತೆ. ಅದೇ ಸದಾಶಿವನಗರದ ಗೃಹ ಸಚಿವರಿಗೂ ಕೂಡ ಈ ಮಾತು ಟಚ್ ಆಗುತ್ತೆ. ಯಾರಿಗೆ ಟಚ್ ಆಗೋದಿಲ್ಲ ಈ ಸಾಲು? ಪಕ್ಷದ ಆಂತರಿಕ ಸಮಸ್ಯೆಗಳನ್ನ 4 ಗೋಡೆಗಳ ಮಧ್ಯೆ ಹೇಳಿಕೊಂಡು ಇತ್ಯರ್ಥ ಮಾಡಿಕೊಳ್ಳಬೇಕು, ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅಂದಿದ್ದು ರಾಮಲಿಂಗಾರೆಡ್ಡಿ ಸಾಹೇಬರು. ಸಾರ್ವಜನಿಕವಾಗಿ ಪಕ್ಷದ ಪ್ರತಿಷ್ಠೆಗಳನ್ನ ಪ್ರದರ್ಶನಕ್ಕಿಡೋದಲ್ಲ ಅಂದ್ರು. ಆ ಮಾತಿನ ಅರ್ಥ ಹಂಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಆಗುವ ಎಲ್ಲ ರೀತಿಯ ಅರ್ಹತೆ ನನಗಿದೆ, ಅಂದ್ರೆ ನಾನು ಒಬ್ಬ ಅದಕ್ಕೆ ಅರ್ಹನಿದ್ದೀನಿ ಎನ್ನುವಂಥ ಮಾತು. ಆದರೆ ಸಿಎಂ ಸ್ಥಾನ ಆಕಾಂಕ್ಷಿ ನಾನಲ್ಲ, ಅದರ ಆಸ್ಪರೆಂಟ್ ನಾನಲ್ಲ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಪ್ರಬಲವಾಗಿದೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ನ ನಾಯಕರು ವಾರ್ಡ್ ಬೂತ್ ಲೆವೆಲಲ್ಲಿ ನಾಯಕತ್ವವನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಅದಕ್ಕೆ ಅರ್ಹತೆ ಇದೆ, ಯಾರದಕ್ಕೆ ಕ್ವಾಲಿಟಿ ಎಲ್ಲವನ್ನು ಕೂಡ ಗಮನಿಸುತ್ತೆ ಎನ್ನುವಂಥ ಅರ್ಥ ಅದು. ಪ್ರತಿಯೊಂದು ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಲಿದೆ. ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಏನಾದರೂ ಆರೋಪ ಕೇಳಿಬಂದಾಗ ಅಥವಾ ವಿರೋಧ ಪಕ್ಷದವರು ಕಾಂಗ್ರೆಸ್ಸನ್ನು ಕಟ್ಟಿಹಾಕುವ ಪ್ರಯತ್ನಕ್ಕೆ ಇಳಿದಾಗ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿ ಸಮರ್ಥವಾಗಿ ನಿಭಾಯಿಸ್ತಾ ಇದೆ. ಜೊತೆಗೆ ಜನಪರವಾಗಿದೆ ಎನ್ನುವಂಥ ಅರ್ಥದಲ್ಲಿ ಈ ಒಂದು ಹೇಳಿಕೆ ಬಿಂಬಿತವಾಗುತ್ತೆ. ಪ್ರತಿಯೊಬ್ಬರಿಗೂ ಮೇಲ್ಮಟ್ಟದ ಹುದ್ದೆ ಬೇಕೆಂಬ ಆಕಾಂಕ್ಷೆಗಳು ಇರ್ತವೆ. ಅಂದರೆ ಶಾಸಕನಿಗೆ ಸಚಿವನಾಗಬೇಕು ಅನ್ನೋ ಆಸೆ, ಸಚಿವನಿಗೆ ನಾನು ಒಬ್ಬ DCMO KPCC ಅಧ್ಯಕ್ಷ ಸ್ಥಾನಕ್ಕೋ ಅಥವಾ CMO ಆಗಬೇಕು ಎನ್ನುವಂಥ ಆಸೆ. ಇನ್ನು CMಗಳಿಗೆ AICC ಅಧ್ಯಕ್ಷರಾಗಬೇಕು ಅನ್ನೋ ಆಸೆ. ಇನ್ನು AICC ಅಧ್ಯಕ್ಷರಿಗೆ ನಾನು ಪ್ರಧಾನಿ ಆಗಬೇಕು ಅನ್ನೋ ಆಸೆ. ಅಂದರೆ ಈ ಅರ್ಥದಲ್ಲಿ ಪ್ರತಿ ರಾಜಕಾರಣಿಗೂ ಕೂಡ ಹುದ್ದೆಗಳ ಮೇಲೆ ಆಕಾಂಕ್ಷೆ ಅಥವಾ ಆಸ್ಪರೆಂಟ್ ಅದು ತಪ್ಪಲ್ಲ, ಅದು ಅಪರಾಧ ಅಲ್ಲ, ಅದು ಸ್ವಾಭಾವಿಕ ಎನ್ನುವಂಥ ಅರ್ಥದಲ್ಲಿ. ಆದರೆ ಅದಕ್ಕೊಂದು ಸಮಯ ಕೂಡಿ ಬರಬೇಕು. ಅರ್ಹತೆ ಮತ್ತು ಯೋಗ್ಯತೆ ಇದ್ದ ಮಾತ್ರಕ್ಕೆ ಸ್ಥಾನ ಸಿಗಬೇಕು ಅಂತೇನಿಲ್ಲ, ಅದಕ್ಕಂತಾನೆ ಸಮಯಗಳಿದ್ದಾವೆ. ಈಗ ಪ್ರಸಕ್ತ ಅಥವಾ ಪ್ರಸ್ತುತ CM ಸ್ಥಾನವೂ ಖಾಲಿ ಇಲ್ಲ, KPCC ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ. ಖಾಲಿ ಇದ್ದಿದ್ರೆ ನನಗೆ ಬೇಡ ಅನ್ನೋದಕ್ಕೂ ಆಗೋದಿಲ್ಲ. ಸೊ ಹುದ್ದೆಗಳು ಖಾಲಿ ಇಲ್ಲ. ಹಾಗಾಗಿ ಆ ಸ್ಥಾನಗಳ ಬಗ್ಗೆ ಅಪೇಕ್ಷೆ ವ್ಯಕ್ತಪಡಿಸೋದು ಸರಿಯಲ್ಲ, ಸಮಂಜಸವಲ್ಲ. ನಾನಂತೂ ಯಾವುದೇ ಹುದ್ದೆಯ ಆಕಾಂಕ್ಷಿಯೂ ಅಲ್ಲ. ಸಾಕ್ರಿ, ಸಾರಿಗೆ ಇಲಾಖೆನೇ ಅದು ದೊಡ್ಡ ಇಲಾಖೆ. ಅದು ರೆವೆನ್ಯೂ ಅಬಕಾರಿ ಬಿಟ್ಟರೆ ಸಾರಿಗೆ ಇಲಾಖೆ ಅನ್ನುವಂಥದ್ದು ಬಹುದೊಡ್ಡ ಇಲಾಖೆ. ಆ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದು ಒಂದರ್ಥದ ಖುಷಿ ತರುವಂಥ ವಿಚಾರವೇ. ಅವ್ರಿಗೆ ಯಾಕೆ ಬೇಕು ಬೇರೆ ಇಲಾಖೆ? ಪಕ್ಷದ ವಿಚಾರ ಏನೇ ಇದ್ದರೂ 4 ಗೋಡೆಗಳ ಮಧ್ಯೆ ಹೇಳಬೇಕು. ಅಂದರೆ 4 ಗೋಡೆಗಳ ಮಧ್ಯೆ ಆಂತರಿಕ ಸಮಸ್ಯೆಗಳನ್ನು ಹೇಳಿಕೊಳ್ಳಬೇಕೆ ಹೊರತಾಗಿ ಕಾಳ ಸಂತೆಯಲ್ಲಿ ಹರಾಜಿಗಿಡೋದಲ್ಲ.
ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈಗ ಚರ್ಚೆ ಆಗ್ತಾ ಇರುವಂತಹದ್ದು ಸಿಎಂ ಆಕಾಂಕ್ಷಿಗಳ ಪೈಕಿ ನಾನು ಕೂಡ ಒಬ್ಬ ಅಗ್ರಗಣ್ಯ ಎನ್ನುವಂತಹ ಮಾತು ಸಚಿವ ರಾಮಲಿಂಗಾರೆಡ್ಡಿಯ ಒಂದು ಆಸೆಯನ್ನ ಈಗ ಸಮಾಜಕ್ಕೆ ಪರಿಚಯಿಸಿಕೊಟ್ಟಿದೆ.